ಮೊದಲನೇದಾಗಿ ನೋಡಿ ಎರರ್ಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಈ ರೀತಿ ಒಂದು ಚಿಕ್ಕ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅಲ್ಲಿ 2 ಮಿಸ್ಟೇಕ್ಸ್ಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಸರಿಪಡಿಸಿ ನೀವು ಮತ್ತೆ ಆನ್ಸರ್ ಶೀಟಲ್ಲಿ ಕಂಪ್ಲೀಟಾಗಿ ಈ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತೇಳಿ ಅವರು ಕೊಟ್ಟಿದ್ದಾರೆ, ಅದರ ಜೊತೆಗೆ ಒಂದು ಕಂಜಂಕ್ಷನ್ ಮಿಸ್ಟೇಕ್ ಇದೆ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಇವೆರಡು ಕ್ಲೂಗಳ ಸಹಾಯದಿಂದ ಈ ಮಿಸ್ಟೇಕ್ಸ್ಗಳನ್ನು ನಾವು ಹುಡುಕೋಬೇಕಾಗುತ್ತೆ. ಮೊದಲನೇದಾಗಿ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಹುಡುಕಿಕೊಳ್ಳೋಣ. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲಾಸ್, ಹಿ ಲಾಸ್ಟ್ ಬ್ಯಾಲೆನ್ಸ್. ವಿದ್ಯಾರ್ಥಿಗಳೇ ಗಮನಿಸ್ಬೋದು, ಇಲ್ಲಿ ಲಾಸ್ಟ್ ಅಂತ ಇದೆ, ಅವನು ಬ್ಯಾಲೆನ್ಸನ್ನು ಕಳೆದುಕೊಳ್ತಾನೆ. ಇಲ್ಲಿ ಲಾಸ್ಟ್ ಅನ್ನೋದು ಬದಲಿ LOST ಲಾಸ್ಟ್ ಅಂತೇಳಿ ಬರಬೇಕಾಗುತ್ತೆ. ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಇನ್ನು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂತ ಇದೆ, ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಹೀಸ್ ಲೆಗ್ ಅಂತ ಇದೆ. ವಿದ್ಯಾರ್ಥಿಗಳು ಗಮನಿಸ್ಬೋದು, ಬಟ್ ಅಂತಕ್ಕಂತಹ ಕಂಜಂಕ್ಷನ್ ಏನಿದೆನೋ ಇದು ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ ಬಟ್ ಬದಲಾಗಿ ನಾವು ಆ್ಯಂಡ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ 2 ಮಿಸ್ಟೇಕ್ಸ್ಗಳನ್ನು ನೀವು ಸರಿಪಡಿಸಿ ಆನ್ಸರ್ ಬುಕ್ಲೆಟಲ್ಲಿ ಇಡೀ ಪ್ಯಾರಾಗ್ರಾಫನ್ನೇ ಬರೆದರೆ 2 ಅಂಕಗಳು ಸಿಗ್ತವೆ. ಅದೇ ರೀತಿ ಮತ್ತೊಂದು ಇದೇ ರೀತಿಯ ಪ್ರಶ್ನೆಯನ್ನು ನೋಡೋಣ. ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್ ಅಂತ ಇದೆ. ಮೊದಲನೇದಾಗಿ ಕ್ಯಾಪಿಟಲ್ ಲೆಟರನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಸೆಕೆಂಡ್ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ಬಾಲೇಶ್ವರ್ ಅಂತ ಏನಿದೆನೋ ಇದೊಬ್ಬ ವ್ಯಕ್ತಿಯ ಹೆಸರಾಗಿರೋದ್ರಿಂದ ಯಾವಾಗಲೂ ಕೂಡ ನಾವು ಒಬ್ಬ ವ್ಯಕ್ತಿಯ ಹೆಸರನ್ನು ಕ್ಯಾಪಿಟಲ್ ಲೆಟರಿಂದ ಆರಂಭ ಮಾಡಬೇಕು. ಸೊ ಇಲ್ಲಿ ಬಾಲೇಶ್ವರದಲ್ಲಿ B ಅಂತಕ್ಕಂಥದ್ದನ್ನು ಕ್ಯಾಪಿಟಲ್ ಲೆಟರ್ ಆಗಿ ಬರೆದು ನೀವು ಮತ್ತೆ ಪ್ಯಾರಾಗ್ರಾಫನ್ನು ಬರೀಬೇಕು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಸಂಬಂಧಪಟ್ಟಂತೆ ಬಂದರೆ, ಇಲ್ಲಿ ಪಾಂಡರ್ಡ್ ಅಂತಕ್ಕಂತಹ ಪದ ಏನಿದೆನೋ ಇಲ್ಲಿ ನಾವು PONDE ಬರಬೇಕು. ನೋಡಿ ಇಲ್ಲಿ A ಬಂದಿದೆ ಅಲ್ವಾ, ಇದನ್ನು E ಮಾಡಿ ಬರಿಬೇಕಾಗುತ್ತೆ. ಸೊ ಪಾಂಡರ್ಡ್ ಅಂತೇಳಿ. ಸೊ ಈ 2 ಮಿಸ್ಟೇಕ್ಸನ್ನು ಸರಿಪಡಿಸಿ ಬರಿಬೇಕಾಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಒಂದು ಸೆಂಟೆನ್ಸನ್ನು ಇಲ್ಲಿ ಡಿಸ್ಕಷನ್ ಮಾಡೋಣ. ನೋ ಅದರ್ ಗರ್ಲ್ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ರಜನಿ ಇನ್ ದ ಕ್ಲಾಸ್. ಇದನ್ನು ನಾವೇನು ಮಾಡಬೇಕು, ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗುತ್ತೆ. ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ನೋ ಅದರಿಂದ ಸ್ಟಾರ್ಟ್ ಆಗಿದೆ, ಅಂದರೆ ಇದೊಂದು ಪಾಸಿಟಿವ್ ಡಿಗ್ರಿಯಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಆಗಿರುತ್ತೆ. ಈಗ ನಾವು ರಜನಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ರಜನಿ ಅಂತ ಬರೆದುಕೊಳ್ಳೋಣ. ರಜಿನಿ ಹೆಲ್ಪಿಂಗ್ ವರ್ಬ್ ಈಸನ್ನು ತೆಗೆದುಕೊಳ್ತೇವೆ, ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ರಜನಿ ಈಸ್ ಆಯಿತು. ಕಂಪ್ಯಾರಿಟಿವ್ ಆಗಿರೋದ್ರಿಂದ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಬ್ರೇವ್ ಇದೆ ಅಲ್ವಾ, ಇದರ ಕಂಪ್ಯಾರಿಟಿವ್ ಫಾರ್ಮನ್ನು ಬರೀಬೇಕಾಗುತ್ತೆ. ಸೊ ಬ್ರೇವ್ ಇರೋದನ್ನು ಬ್ರೇವರ್ ಅಂತೇಳಿ ಬರೀತೇವೆ ಕಂಪ್ಯಾರಿಟಿವ್ ಫಾರ್ಮಲ್ಲಿ. ಬ್ರೇವರ್ ಮತ್ತು ಅದರ ಜೊತೆ ದ್ಯಾನನ್ನು ಸೇರಿಸ್ತೇವೆ ಕಂಪ್ಯಾರಿಟಿವ್ ಫಾರ್ಮಲ್ಲಿ, ನೆನಪಿಟ್ಕೊಳ್ಳಿ. ರಜನಿ ಈಸ್ ಬ್ರೇವರ್ ದ್ಯಾನ್ ಆಯಿತು. ಇನ್ನು ಕಂಪ್ಯಾರಿಟಿವ್ ಅಂದ ತಕ್ಷಣವೇ ನೆನಪಿರಲಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಪಾರ್ಟ್ ಆಯ್ತು. ಈಗ 3ನೇ ಪಾರ್ಟಾಗಿ ಎನಿ ಅದರನ್ನು ಯಾವಾಗಲೂ ಕೂಡ ನಾವು ಸೇರಿಸ್ತೇವೆ, ಎನಿ ಅದರ್. ಇನ್ನು 4ನೇ ಪಾರ್ಟ್ ಏನಿರುತ್ತೋ ಇಲ್ಲಿ ಗಮನಿಸ್ಬೋದು, ಗರ್ಲ್ ಆ್ಯಸ್ ಬ್ರೇವ್ ಆ್ಯಸ್ ಇನ್ ದ ಕ್ಲಾಸ್ ಅಂತ ಇದೆ ಅಲ್ವಾ. ಸೊ ರಜನಿ ಈಸ್ ಬ್ರೇವರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಗರ್ಲ್ ಇನ್ ದ ಕ್ಲಾಸ್ ಅಂತೇಳಿ ಬರಿಬೇಕಾಗುತ್ತೆ, ಇನ್ ದ ಕ್ಲಾಸ್. ಸೊ ಇಲ್ಲಿಗೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಸೆಂಟೆನ್ಸ್ ನಮಗೆ ಸಿಗುತ್ತೆ. ಇನ್ನು 4ನೇ ಪ್ರಶ್ನೆಯನ್ನು ಗಮನಿಸ್ಬೋದು. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ಕೂಡ ಕಂಪ್ಯಾರಿಟಿವ್ ಡಿಗ್ರಿಗೆ ಕೇಳಿದ್ದಾರೆ, ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಏನಿದೆನೋ ಇದು ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ದ ಮೋಸ್ಟ್ ಅಂತ ಇದೆ ನೋಡಿ, ಸೂಪರ್ಲೇಟಿವ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಇದ್ದ ಸೆಂಟೆನ್ಸನ್ನು ಮೊದಲು ಏನು ಮಾಡೋದು ಅಂದರೆ ನೋಡಿ, ವಿಜಯ್ ಈಸ್ ಫಸ್ಟ್ ಪಾರ್ಟ್ ಆಗುತ್ತೆ, ದ ಮೋಸ್ಟ್ ಇಂಟೆಲಿಜೆಂಟ್ ಸೆಕೆಂಡ್ ಪಾರ್ಟ್, ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತೇಳಿ 3ನೇ ಪಾರ್ಟ್ ಆಗುತ್ತೆ. ಈ ರೀತಿ 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡ್ಮೇಲೆ ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಸೊ ವಿಜಯ್ ಈಸ್ ಅಂತೇಳಿ. ಈಗ ದ ಮೋಸ್ಟ್ ಇಂಟೆಲಿಜೆಂಟ್ ಇರೋದನ್ನು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಬರೆಯೋಣ. ಮೋರ್ ಇಂಟೆಲಿಜೆಂಟ್ ದ್ಯಾನ್, ಇದು ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಆಯ್ತು. ಈಗ ಇನ್ನು ಇಲ್ಲಿ ಗಮನಿಸ್ಬೋದು, ಮೊದಲಿನ ಸೆಂಟೆನ್ಸಲ್ಲಿ ಎನಿ ಅದರ್ನ ಸೇರಿಸಿದ್ವಲ್ವ ಥರ್ಡ್ ಪಾರ್ಟಿಗೆ, ಇಲ್ಲೂ ಕೂಡ ಎನಿ ಅದರ್ ಅಂತೇಳಿ ಬರೆದುಕೊಳ್ತೇವೆ, ಎನಿ ಅದರ್. ಇನ್ನು ಕೊನೆ ಪಾರ್ಟ್ ಏನಿತ್ತು ಸ್ಟೂಡೆಂಟ್ ಇನ್ ದ ಕ್ಲಾಸ್, ಇದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ, ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂಥೇಳಿ, ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಅಡ್ಜೆಕ್ಟಿವನ್ನು ಕಂಪ್ಯಾರಿಟಿವ್ ಅಂದಾಗ ಈ ರೀತಿ ಕಂಪ್ಯಾರಿಟಿವ್ ಫಾರ್ಮಲ್ಲಿ ಬರೀಬೇಕು, ಮತ್ತು 3ನೇ ಪಾರ್ಟಾಗಿ ಎನಿ ಅದರ್ ಅಂತಕ್ಕಂಥದ್ದನ್ನು ಸೇರಿಸ್ಕೊಂಡು ನೀವು ಕಂಪ್ಯಾರಿಟಿವ್ ಫಾರ್ಮಲ್ಲಿ ಬರೀಬೇಕಾಗುತ್ತೆ. ತುಂಬ ವಿದ್ಯಾರ್ಥಿಗಳು ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಿರ್ತೀರ. ಸೊ ಸರಿಯಾಗಿ ಕಲಿತ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದನ್ನು ಗಮನಿಸಿ. ಇಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಸೆಂಟೆನ್ಸನ್ನು ಚೇಂಜ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ, ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸನ್ನು. ಇಲ್ಲಿ ನೋಡಿ, ಐ ವಾಂಟ್ ಸಮ್ ಸ್ಟೋರಿ ಬುಕ್ಸ್ ಅಂತ ಇದೆ. ಇದನ್ನು ಮೊದಲಿಗೆ ಡಿವೈಡ್ ಮಾಡ್ಕೊಳ್ಳೋಣ. ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ,
ವಾಂಟ್ ಅಂತಕ್ಕಂಥದ್ದು ವರ್ಬ್ ಆಗುತ್ತೆ. ಸಬ್ಜೆಕ್ಟ್ ವರ್ಬ್ ಮತ್ತು ಉಳಿದಿರ್ತಕ್ಕಂತಹ ಪಾರ್ಟ್ ಸಮ್ ಸ್ಟೋರಿ ಬುಕ್ಸ್ ಇದೆಯಲ್ವಾ, ಇದು ಆಬ್ಜೆಕ್ಟ್ ಆಗಿದೆ. ಸೊ ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣವೇ ಆಬ್ಜೆಕ್ಟನ್ನು ನಾವು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ನಾವು ಸಮ್ ಸ್ಟೋರಿ ಬುಕ್ಸ್ ಅಂತಕ್ಕಂತಹ ಆಬ್ಜೆಕ್ಟ್ ಏನಿತ್ತೋ ಅದನ್ನು ಬರೆದುಕೊಳ್ಳೋಣ. ಸಮ್ ಸ್ಟೋರಿ ಬುಕ್ಸ್ ಅಂತ ಆಯಿತು. ಈಗ ಒಂದು ಹೆಲ್ಪಿಂಗ್ ವರ್ಬನ್ನು ನಾವೇನು ಮಾಡಬೇಕಾಗುತ್ತೆ, ಸೇರಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಏನಿದೆನೋ ಪ್ರೆಸೆಂಟ್ ಫಾರ್ಮಲ್ಲಿ ಇರೋದ್ರಿಂದ, ಸಮ್ ಸ್ಟೋರಿ ಬುಕ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರೋದ್ರಿಂದ ಆರ್ ಅಂಥೇಳಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೊಳ್ತೇವೆ. ಸಮ್ ಸ್ಟೋರಿ ಬುಕ್ಸ್ ಆರ್. ಇನ್ನು ವಾಂಟ್ ಅಂತಕ್ಕಂತಹ ವರ್ಬ್ ಏನಿದೆನೋ ಅದನ್ನು V3 ಫಾರ್ಮಲ್ಲಿ ಬರೀಬೇಕು. ಸೊ ಇಲ್ಲಿ ವಾಂಟೆಡ್ ಅಂತೇಳಿ ಬರೆದುಕೊಳ್ತೇವೆ. ವಾಂಟೆಡ್ ಮತ್ತು ಪ್ರಿಪೊಸಿಷನ್ ಬೈ ಅಂತೇಳಿ ಸೇರಿಸಬೇಕು. ಇನ್ನು ಸಬ್ಜೆಕ್ಟ್ ಏನಿತ್ತೋ ಐ ಅಂತಕ್ಕಂಥದ್ದು ಅದನ್ನು ನಾವು ಕೊನೆಗೆ ಪ್ರನೌನನ್ನು ಚೇಂಜ್ ಮಾಡಿಕೊಂಡು ಬರೀಬೇಕಾಗುತ್ತೆ. ಐ ಇರೋದು ಮೀ ಅಂತೇಳಿ ಬರುತ್ತೆ. ಸೊ ಸಮ್ ಸ್ಟೋರಿ ಬುಕ್ಸ್ ಆರ್ ವಾಂಟೆಡ್ ಬೈ ಮೀ ಈಸ್ ದ ರೈಟ್ ಆನ್ಸರ್. ಇನ್ನು 6th ಕ್ವೆಶ್ಚನ್ ನೋಡಿ, ರಿಪೋರ್ಟೆಡ್ ಸ್ಪೀಚ್ಗೆ ಈ ಸೆಂಟೆನ್ಸನ್ನು ಚೇಂಜ್ ಮಾಡಲಿಕ್ಕೆ ಕೇಳಿದರೆ ತುಂಬ ಸಿಂಪಲ್ ಇದೆ. ಐ ಲೈಕ್ ಕಾಫಿ ಅಂತ ಇದೆ. ಹೇಳ್ತಾ ಇರ್ತಕ್ಕಂಥವಳು ದೀಪ ಆಗಿದ್ದಾಳೆ. ಸೊ ಐ ಇದ್ದಿದ್ದನ್ನು ನಾವು ಏನಂತ ಮಾಡ್ತೇವೆ, ಶಿ ಅಂತೇಳಿ ಚೇಂಜ್ ಮಾಡ್ತೇವೆ. ಅದೇ ರೀತಿ ಲೈಕ್ ಅಂತಕ್ಕಂತಹ ವರ್ಬ್ ಏನಿದೆನೋ ಇದನ್ನು ನಾವೇನು ಮಾಡಬೇಕಾಗುತ್ತೆ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಮಾಡಬೇಕಾಗುತ್ತೆ, ಲೈಕ್ಡ್ ಅಂಥೇಳಿ. ಸೊ ಇವೆರಡನ್ನು ಬದಲಾವಣೆ ಮಾಡಿ ಬರೀಬೇಕಾಗುತ್ತೆ. ದೀಪಾ ಆನ್ಸರ್ಡ್ ದ್ಯಾಟ್ ಶಿ ಲೈಕ್ಡ್ ಕಾಫಿ. ಇಷ್ಟು ಬರೆದ್ರೆ ನಮ್ಮ ಉತ್ತರ ಸಿಕ್ಕ ಹಾಗೆ. ಶಿ ಲೈಕ್ಡ್ ಕಾಫಿ. 7th ಒನ್, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ಸಬ್ಜೆಕ್ಟ್, ಆಬ್ಜೆಕ್ಟ್ ಮತ್ತು ವರ್ಬ್ಗಳನ್ನು ಗುರುತಿಸ್ಕೊಳ್ಳೋಣ. ರಮ್ಯಾ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಈಸ್ ಪ್ರಿಪೇರಿಂಗ್ ವರ್ಬ್ ಪಾರ್ಟ್ ಆಗುತ್ತೆ. ಎ ಮೆನು ಅಂತಕ್ಕಂಥದ್ದು ಆಬ್ಜೆಕ್ಟ್ ಪಾರ್ಟ್ ಆಗುತ್ತೆ. ಈಗ ನಮ್ಮ ಕೆಲಸ ಮೊದಲನೇದಾಗಿ ಆಬ್ಜೆಕ್ಟನ್ನು ಬರೆದುಕೊಳ್ಬೇಕು. ಎ ಮೆನು ಸಿಂಗ್ಯುಲರ್ ಆಗಿದೆ ಮತ್ತು ಕಂಟಿನ್ಯೂಸ್ ಫಾರ್ಮಲ್ಲಿದೆ. ಸೆಂಟೆನ್ಸ್ ನೋಡ್ಬೋದು, ಈಸ್ ಪ್ರಿಪೇರಿಂಗ್. ಸೊ ಇಲ್ಲಿರೋ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ತೇವೆ. ಎ ಮೆನು ಈಸ್. ನೋಡಿ, ಇಲ್ಲಿ ING ಫಾರ್ಮಲ್ಲಿ ಇರೋದ್ರಿಂದ ವರ್ಬ್, ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ಎ ಮೆನು ಈಸ್ ಬೀಯಿಂಗ್. ಪ್ರಿಪೇರ್ ಇರ್ತಕ್ಕಂಥದ್ದನ್ನು V3 ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಪ್ರಿಪೇರ್ಡ್. ಯಾವಾಗಲೂ ಕೂಡ ಪ್ಯಾಸಿವ್ ವಾಯ್ಸಲ್ಲಿ V3 ಫಾರ್ಮನ್ನೇ ಯೂಸ್ ಮಾಡ್ಕೋಬೇಕು. ಎ ಮೆನು ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬಾಯ್. ರಮ್ಯಾ ಸಬ್ಜೆಕ್ಟ್ ಏನಿತ್ತೋ ಅದನ್ನು ಆಬ್ಜೆಕ್ಟಲ್ಲಿ ಬರಿತಾ ಇದ್ದೇವೆ. ಇನ್ನು 8ನೇ ಪ್ರಶ್ನೆ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಗೆ ಒಂದು ಸೆಂಟೆನ್ಸನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಕುವೆಂಪು ಈಸ್ ಫಸ್ಟ್ ಪಾರ್ಟ್ ಮಾಡ್ಕೊಳ್ಳೋಣ. ಗ್ರೇಟರ್ ದ್ಯಾನ್ ಸೆಕೆಂಡ್ ಪಾರ್ಟ್. ಎನಿ ಅದರ್ ಥರ್ಡ್ ಪಾರ್ಟ್. ರೈಟರ್ ಇನ್ ಕರ್ನಾಟಕ ಈಸ್ ದ 4th ಪಾರ್ಟ್. ಈಗ ಏನು ಮಾಡ್ತೇವೆ ಅಂದರೆ ಮೊದಲನೇ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ. ಕುವೆಂಪು ಈಸ್. ಈಗ ನೋಡಿ, ಸೂಪರ್ಲೇಟಿವ್ ಆಗಿರೋದ್ರಿಂದ ಗ್ರೇಟರ್ ಇರೋದನ್ನು ದ ಗ್ರೇಟೆಸ್ಟ್ ಅಂತೇಳಿ ಬರಿಬೇಕಾಗುತ್ತೆ. ದ ಗ್ರೇಟೆಸ್ಟ್. ನೋಡಿ, ಸೂಪರ್ಲೇಟಿವ್ ಬರಿಬೇಕಾದ್ರೆ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಅಬ್ಜೆಕ್ಟಿವ್ಗಿಂತ ಮೊದಲು ಯೂಸ್ ಮಾಡಿಕೊಳ್ಳಬೇಕು. ಕುವೆಂಪು ಈಸ್ ದ ಗ್ರೇಟೆಸ್ಟ್ ರೈಟರ್. ಎನಿ ಅದರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಎಂತ 4th ಪಾರ್ಟ್ ಇತ್ತೋ ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ರೈಟರ್ ಇನ್ ಕರ್ನಾಟಕ. ಕುವೆಂಪು ಇಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ಕರ್ನಾಟಕ. ಈ ರೀತಿ ನೋಡಿ, ಇಲ್ಲಿ ಸೆಂಟೆನ್ಸನ್ನು ಕುವೆಂಪು ಇಸ್ ಫಸ್ಟ್ ಪಾರ್ಟ್, ದ ಗ್ರೇಟೆಸ್ಟ್ ಸೆಕೆಂಡ್ ಪಾರ್ಟ್, ರೈಟರ್ ಇನ್ ಕರ್ನಾಟಕ, ಈ ರೀತಿ 3 ಪಾರ್ಟ್ಗಳಾಗಿ ಸೂಪರ್ಲೇಟಿವ್ ಡಿಗ್ರಿ ಸೆಂಟೆನ್ಸನ್ನು ನಾವು ಡಿವೈಡ್ ಮಾಡ್ಕೋಬಹುದು. ಇನ್ನು 9ನೇ ಪ್ರಶ್ನೆ, ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಗಮನಿಸಿ. ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ ಅಂತ ಇದೆ. ರಾಧಾ ಆಸ್ಕ್ಡ್ ರಶ್ಮಿ. ಈ WH ವರ್ಡನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕು, ವೇರ್ ಅಂತೇಳಿ. ನೋಡಿ, ಈ ರೀತಿ ಕ್ವಶನಿಂಗ್ ವರ್ಡ್ ಬಂದಾಗ ನಾವು ಈಸ್ ನೋಡಿ ಯು ಮತ್ತು ಡಿಡ್ ಈ ಕಡೆ ಚೇಂಜ್ ಮಾಡ್ಕೊಳ್ತೇವೆ. ಯು ಈ ಕಡೆ ಬರುತ್ತೆ, ಡಿಡ್ ಈ ಕಡೆ ಹೋಗುತ್ತೆ. ಈಗ ನೋಡಿ, ಡಿಡ್ ಗೋ ಇರೋದು ನಾವು ಏನಂತ ಮಾಡ್ತೇವೆ ಅಂದರೆ ವೆಂಟ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ. ಸೊ ಹಾಗಾಗಿ ಗೋ ಇರೋದು ವೆಂಟ್ ಆಗುತ್ತೆ. ಸೊ ವೇರ್ ಯು ಇರೋದೇನಾಗುತ್ತೆ, ಶಿ ಅಂತೇಳಿ ಚೇಂಜ್ ಮಾಡ್ತೇವೆ. ಯಾಕೆಂದರೆ ರಶ್ಮಿ ಕುರಿತು ಅವಳು ಕೇಳ್ತಾ ಇರೋದ್ರಿಂದ ಶಿ ಅನ್ನುವ ಪ್ರನೌನನ್ನು ನಾವು ಯೂಸ್ ಮಾಡ್ಕೊಳ್ತೇವೆ. ವೇರ್ ಶಿ ಆಯಿತು. ಇನ್ನು ವೆಂಟ್ ಇರೋದನ್ನು ನೋಡಿ ವಿದ್ಯಾರ್ಥಿಗಳೇ, ವೆಂಟ್ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಈ ರೀತಿ ಪಾಸ್ಟ್ ಟೆನ್ಸ್ ಇರೋ ವರ್ಬನ್ನು ನಾವು ಹ್ಯಾಡ್ ಪ್ಲಸ್ V3 ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ವೇರ್ ಶಿ ಹ್ಯಾಡ್ ಗಾನ್. ನೋಡಿ, ಗಾನ್, ಗೋ ವೆಂಟ್ ಗಾನ್. ಗಾನ್ ಅನ್ನೋದು V3 ಫಾರ್ಮ್ ಆಗಿದೆ. ಶಿ ಹ್ಯಾಡ್ ಗಾನ್. ಎಸ್ಟರ್ಡೇ ಇರೋದನ್ನು
ದ ಪ್ರೀವಿಯಸ್ ಡೇ ಅಂತೇಳಿ ಬರಿಬೇಕು. ಪ್ರೀವಿಯಸ್ ಡೇ. ಸೊ ಸೆಂಟೆನ್ಸ್ ಏನಾಯಿತು ನೋಡಿ, ಕ್ವಶನ್ ಮಾರ್ಕನ್ನು ಹಾಕೋ ಹಾಗಿಲ್ಲ ಕೊನೆಗೆ. ರಾಧಾ ಆಸ್ಕ್ಡ್ ರಶ್ಮಿ ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ ಅಂತೇಳಿ ಸೆಂಟೆನ್ಸ್ ನಮಗೆ ರಿಪೋರ್ಟೆಡ್ ಸ್ಪೀಚಲ್ಲಿ ಸಿಗುತ್ತೆ. ಇನ್ನು 10ನೇ ಪ್ರಶ್ನೆ, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಇದೆ. ಹಿ ವೆಂಟ್ ಟು ದ ಬ್ಯಾಂಕ್ ಟು ಡಿಪಾಸಿಟ್ ಮನಿ ಅಂತ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ಗೆ WH ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಇಲ್ಲಿ ಕಾರಣ ಆಗಿರೋದ್ರಿಂದ, ಯಾವ ಉದ್ದೇಶದಿಂದ ಹೋಗಿದ್ದಾನೆ ಅನ್ನೋದ್ರಿಂದ ಏನು ಈ ಆನ್ಸರ್ ಸಿಗೋದ್ರಿಂದ ವೈ ಅಂತಕ್ಕಂತಹ WH ವರ್ಡನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ವೆಂಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತೆಗೆದುಕೊಳ್ತೇವೆ. ವೈ ಡಿಡ್ ಹಿ ನೋಡಿ, ವೆಂಟ್ ಇರೋದು ಗೋ ಆಗಬೇಕು ಈಗ, ಯಾಕಂದರೆ ಅಲ್ಲಿ ಆಲ್ರೆಡಿ ಡಿಡ್ ತೆಗೆದುಕೊಂಡಿದ್ದೇವೆ. ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್ ಅಂಥೇಳಿ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕೋದನ್ನು ಕೂಡ ಮರೆಯೋಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ರಮೇಶ್ ಈಸ್ ನೋನ್ ಫಾರ್ ಈಸ್ ಇಂಟೆಲಿಜೆಂಟ್ ಇದೆ. ಇಂಟೆಲಿಜೆಂಟ್ ಇರೋದನ್ನು ಇಂಟೆಲಿಜೆನ್ಸ್ ಅಂತೇಳಿ ಬರಿಬೇಕು ವಿದ್ಯಾರ್ಥಿಗಳೇ. ಇಂಟೆಲಿಜೆನ್ಸ್. ಸೊ ಇಲ್ಲೊಂದು ಸಫಿಕ್ಸನ್ನು ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಮತ್ತೊಂದು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಡೂ ಯು ಪ್ಲೇ ಫುಟ್ಬಾಲ್? ನೋಡಿ ವಿದ್ಯಾರ್ಥಿಗಳೇ, ಮೇಲೆ ಇದ್ದಿದ್ದು ನೋಡಿ, ಇಲ್ಲಿ ಏನು ಸೆಂಟೆನ್ಸನ್ನು ಡಿಸ್ಕಷನ್ ಮಾಡಿದ್ವೋ ಇದು WH ಕ್ವಶನ್ ಆಗಿತ್ತು. ಸಾರಿ ಇದಲ್ಲ, ಎಸ್ ಇಲ್ಲಿ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತಕ್ಕಂಥದ್ದು. ಬಟ್ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಆಗಿದೆ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀವಿ ಅಂದರೆ, ಡೂ ಯು ಪ್ಲೇ ಫುಟ್ಬಾಲ್ ಅಂತ ಇದೆ, ಹಿ ಸೆಡ್ ಟು ಮೀ ಅಂತ ಇದೆ ಅಲ್ವಾ. ಸೆಡ್ ಇರೋದನ್ನು ಹಿ ಆಸ್ಕ್ಡ್ ಮೀ, ಹಿ ಆಸ್ಕ್ಡ್ ಮೀ. ಡೂ ಯು ನೋಡಿ, ಈ ರೀತಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ಇಫ್ ಅಂತೇಳಿ ತೆಗೆದುಕೊಳ್ತೇವೆ. ಇಫ್ ಯು ಇರೋದನ್ನು ಐ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. ಇಫ್ ಐ ಮತ್ತು ಡೂ ಪ್ಲೇ ಅಂತ ಏನಿತ್ತೋ V1 ಆಗಿರೋದ್ರಿಂದ ಐ ಪ್ಲೇಡ್ ಅಂಥೇಳಿ ಬರುತ್ತೆ. V2ಗೆ ಚೇಂಜ್ ಮಾಡಬೇಕು. ಫುಟ್ಬಾಲ್. ಇಲ್ಲಿಗೆ ಈ ಸೆಂಟೆನ್ಸ್ ರಿಪೋರ್ಟೆಡ್ ಸ್ಪೀಚಲ್ಲಿ ನಮಗೆ ಸಿಗುತ್ತೆ. 13ನೇ ಪ್ರಶ್ನೆ ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ರಿಸೈನ್ ಇರೋದನ್ನು ರೆಸಿಗ್ನೇಷನ್ ಅಂತೇಳಿ ಇಲ್ಲಿ ಬರಿಬೇಕಾಗುತ್ತೆ. ರೆಸಿಗ್ನೇಷನ್. ಇನ್ನು 14ನೇ ಪ್ರಶ್ನೆ, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಇದೆ. ಪೀಟರ್ ವಾಶಸ್ ಹೀಸ್ ಕ್ಲಾತ್ಸ್ 4 times a week ಅಂತ ಇದೆ. ಹೌ ಆಫನ್ ಇಂದ ಇಲ್ಲಿ WH ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಹೌ ಆಫನ್ ಡಸ್ ಬರಬೇಕು ಹೆಲ್ಪಿಂಗ್ ವರ್ಬ್, ಯಾಕೆಂದರೆ ವಾಶಸ್ ಅಂತ ಇದೆ ನೋಡಿ ವರ್ಬ್ ಫಾರ್ಮ್. ಸೊ ಡಸ್ ಅನ್ನು ತೆಗೆದುಕೊಳ್ತೇವೆ. ಹೌ ಆಫನ್ ಡಸ್ ಪೀಟರ್, ಈಗ ವಾಶ್ ಅಂತೇಳಿ ಬರೆದುಕೊಳ್ತೇವೆ. ಹೌ ಆಫನ್ ಡಸ್ ಪೀಟರ್ ವಾಶ್ ಹೀಸ್ ಕ್ಲಾತ್ಸ್ ಅ ವೀಕ್? ಕ್ವಶನ್ ಮಾರ್ಕ್. 15ನೇ ಪ್ರಶ್ನೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ವಿನಯ್ ಸಬ್ಜೆಕ್ಟ್ ಆಗುತ್ತೆ, ಬ್ರೋಕ್ ವರ್ಬ್ ಆಗುತ್ತೆ, ಆಲ್ ದ ರೆಕಾರ್ಡ್ಸ್ ಆಬ್ಜೆಕ್ಟ್ ಆಗುತ್ತೆ. ಮೊದಲನೇದಾಗಿ ಆಬ್ಜೆಕ್ಟನ್ನು ಬರೆದುಕೊಳ್ಳೋಣ. ಆಲ್ ದ ರೆಕಾರ್ಡ್ಸ್ ನೋಡಿ, ಆಲ್ ದ ರೆಕಾರ್ಡ್ಸ್ ಪ್ಲೂರಲ್ ಆಗಿದೆ ಮತ್ತು ಬ್ರೋಕ್ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ವರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೊಳ್ಳೋಣ. ಆಲ್ ದ ರೆಕಾರ್ಡ್ಸ್ ವರ್. ಬ್ರೋಕ್ ಇರೋದನ್ನು V3 ಫಾರ್ಮಲ್ಲಿ ಬರೀಬೇಕು. ಪ್ಯಾಸಿವ್ ವಾಯ್ಸಲ್ಲಿ ಎಲ್ಲ ವರ್ಬ್ಗಳು V3 ಫಾರ್ಮಲ್ಲಿ ಇರ್ತವೆ. ವರ್ ಬ್ರೋಕನ್ ಬೈ ಪ್ರಿಪೊಸಿಷನ್ ಯೂಸ್ ಮಾಡಲೇಬೇಕು ಮತ್ತು ಸಬ್ಜೆಕ್ಟ್ ವಿನಯ್ ಏನಿತ್ತು ಅದನ್ನು ಕೊನೆಗೆ ಬರಿತೇವೆ. ಎಸ್ ಡಿ ಸ್ಟೂಡೆಂಟ್ಸ್, ಇವಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿದ್ದಾವೆ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಲೆಸನ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್.